ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ. ಚಾಮುಂಡಿ ದೇವಿ ದರ್ಶನವನ್ನ ಪಡೆದು ನಂತರ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನು ನೀಡ್ತಾರೆ. ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾಗೆ ಚಾಲನೆಯನ್ನು ಕೊಡ್ತಾರೆ. ಚಾಮುಂಡೇಶ್ವರಿ ದೇವಿಗೆ ಅಗ್ರ ಪೂಜೆಯನ್ನು ಸಲ್ಲಿಸಿ ಉದ್ಘಾಟನೆ ಮಾಡ್ತವೆ. ಕೆಲವೇ ಹೊತ್ತಿನಲ್ಲಿ ದಸರಾಗೆ ಅದ್ದೂರಿ ಚಾಲನೆ ನೀಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಮುಗಿದಿದೆ. ಇನ್ನೊಂದು ಕೇವಲ 1 ರಿಂದ 2 ನಿಮಿಷದ ಒಳಗೆ ದಸರಾಗೆ ಚಾಲನೆ ಕೊಡ್ತಾರೆ. ಈಗ ಒಬ್ಬೊಬ್ಬರಾಗಿ ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ. ಈಗಷ್ಟಕ್ಕೆ KH ಮುನಿಯಪ್ಪ ಅವರು ಹೋದ್ರು ದಸರಾ ಹಬ್ಬದಲ್ಲಿ. ಅವರು ಅಂದ್ರೆ ಈ ಚಾಲನೆ ಕೊಡೋ ಕಾರ್ಯಕ್ರಮದವರು ಅವರು ಕೂಡ ಇರ್ತಾರೆ. ಓಕೆ, ಹಂಪ ನಾಗರಾಜಯ್ಯ ಅವರು ಕೂಡ ಬಂದಿದ್ದಾರೆ. ಅವರು ಅವರ ಕೈಯಿಂದ ಇವತ್ತು ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡ್ತಾರೆ. ಅವರ ಕುಟುಂಬದವರು ಕೂಡ ಬಂದಿದ್ದಾರೆ. ಹೀಗಾಗಿ ಅದರ ಜೊತೆಗೆ ಒಂದಷ್ಟು ಕಲಾ ತಂಡಗಳು ಕೂಡ ಅಲ್ಲಿ ಪ್ರದರ್ಶನವನ್ನ ಕೊಡ್ತಾ ಇದೆ. ಅದ್ದೂರಿಯಾದ ಸ್ವಾಗತವನ್ನ ನೀಡಲಾಗ್ತಾ ಇದೆ ಜಿಲ್ಲಾಡಳಿತ ಕಡೆಯಿಂದ ಎಲ್ಲಾ ಗಣ್ಯಾತಿ ಗಣ್ಯರಿಗೂ ಕೂಡ. ವೇದಿಕೆ ಮೇಲೆ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಎರಡೂ ದೃಶ್ಯಾವಳಿಗಳನ್ನ. ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಬಂದಿದ್ದಾರೆ ದಸರಾಗೆ ಚಾಲನೆಯನ್ನ ಕೊಡೋದಕ್ಕೆ. ಅವರೆಲ್ಲ ಕುಟುಂಬದವರು ಕೂಡ ಅವರ ಜೊತೆಯಲ್ಲೇ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಅವರು ಕೂಡ. CM ಸಿದ್ದರಾಮಯ್ಯನವರು ಕೂಡ ಇದ್ದಾರೆ ಅಲ್ಲಿ. ತನ್ವೀರ್ ಸೇಠ್ ಅವರಿದ್ದಾರೆ, KH ಮುನಿಯಪ್ಪ ಅವರಿದ್ದಾರೆ, ಮಹಾದೇವಪ್ಪ ಅವರಿದ್ದಾರೆ, GT ದೇವೇಗೌಡರು ಕೂಡ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ DCM DK ಶಿವಕುಮಾರ್ ಅವರು ಕೂಡ ಬರ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇರ್ತಾರೆ. ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ. ನಾಡ ಹಬ್ಬ ಅಂದ್ರೆ ಅದು ಯಾವುದೋ ಒಂದು ಸಮುದಾಯ ಅಥವಾ ಒಂದು ಪಕ್ಷಕ್ಕೆ ಅದು ಒಬ್ಬರಿಗೆ ಸೇರುವಂತ ಹಬ್ಬ ಅಲ್ಲ. ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂತ ಹಬ್ಬನ ನಾವು ನಾಡ ಹಬ್ಬವಂತ ಅಂತ ಆಚರಣೆ ಮಾಡ್ತೀವಿ. ಈ 9 ದಿನ ಕೂಡ ಪ್ರತಿಯೊಬ್ಬರು ಕೂಡ ಸಂಭ್ರಮಿಸ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರು ಆಚರಣೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬವನ್ನ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತೀವಿ ಮೈಸೂರಿನಲ್ಲಿ. ಅದಕ್ಕೆ ಮಂಗಳೂರಿನಲ್ಲೂ ಕೂಡ ಅಷ್ಟೇ. ಅಲ್ಲೂ ಕೂಡ ಅದ್ಭುತವಾಗಿ ಈ ಒಂದು ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅದು ಬಿಟ್ರೆ ನಮ್ಮ ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳ ಆ ಕಡೆ ಎಲ್ಲ ಕೂಡ ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ನವರಾತ್ರಿ ವಿಶೇಷ ಪೂಜೆಯನ್ನ ಆಚರಣೆ ಮಾಡ್ತಾರೆ. ಹೀಗಾಗಿ ಈ 9 ದಿನ ಮಾತ್ರ ಬಹಳ ವಿಶೇಷತೆ ಇರುತ್ತೆ. ತಾಯಿ ಶಕ್ತಿ ದೇವತೆಗಳ ಒಂದು ಆರಾಧನೆನ ನಾವು ಮಾಡ್ತೀವಿ. ಮನೆಯಲ್ಲಿ ಬೊಂಬೆಯನ್ನ ಕೂರಿಸ್ತಾರೆ. ಆ ತಾಯಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ಹೀಗಾಗಿ ಈ 9 ದಿನ ಇದೆಯಲ್ಲ ಅದು ಒಂದು ರೀತಿ ಸಂಭ್ರಮ. ಅದು ಸಿದ್ದರಾಮಯ್ಯನವರು ಸ್ಟೇಜ್ ಹತ್ರ ಬರ್ತಾ ಇದ್ದಾರೆ. ವೇದಿಕೆ ಬರ್ತಾ ಇದ್ದಾರೆ. ದೇವಸ್ಥಾನದಿಂದ ಹೊರಗಡೆ ಬರ್ತಾ ಸೀದಾ ಅವರು ವೇದಿಕೆಯ ಬಳಿ ಹೋಗ್ತಾರೆ, ಆಸೀನರಾಗ್ತಾರೆ. ಅದರ ಜೊತೆಗೆ ನಾಡೋಜ ಹಂಪ ನಾಗರಾಜಯ್ಯ ಅವರು ಕೂಡ ಇದ್ದಾರೆ. ಸೊ ಸ್ಟೇಜ್ಗೆ ಬರ್ತಾ ಇದ್ದಂತೆ ಅವರನ್ನ ವೆಲ್ಕಮ್ ಮಾಡಿಕೊಂಡು ಆಸೀನರಾಗಿ ನಂತರ ಮುಂದಿನ ಪ್ರೊಸೀಜರ್ ಅಂದರೆ ಈ ಉತ್ಸವ ಮೂರ್ತಿ ಈಗಾಗಲೇ ಬೆಳ್ಳಿಯ ರಥದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಆಕೆಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಈ ದಸರಾಗೆ ಅದ್ದೂರಿ ದಸರಾಗೆ ಚಾಲನೆ ಸಿಗುತ್ತೆ. ಸಿದ್ದರಾಮಯ್ಯನವರು ಆಗಮಿಸ್ತಾ ಇರೋ ಲೈವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ವಿಸ್ತಾರ ನ್ಯೂಸ್ ನಾನ್ ಸ್ಟಾಪ್ ಕವರೇಜ್ ಅನ್ನು ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಈಗಾಗಲೇ ಮೈಸೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ರಕ್ಷಾ ಆಗಿರ್ಬೋದು, ಸಂಜಯ್ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ನಮ್ಮ ಮೈಸೂರು ಪ್ರತಿನಿಧಿ ರಂಗಸ್ವಾಮಿಯ ಮಾದಾಪುರ ಅತಿ ದೊಡ್ಡ ತಂಡ ಈಗಾಗಲೇ ಮೈಸೂರಿನಲ್ಲಿ ಬೀಡು ಬಿಟ್ಟಿದೆ. ಮೈಸೂರಿನಲ್ಲಿ ದಸರಾ ಹಬ್ಬದ ಕಳೆ ಯಾವ ರೀತಿ ಇದೆ, ಪ್ರೋಗ್ರಾಮ್ ಯಾವ ರೀತಿ ಇರುತ್ತೆ, ಏನೇನು ಈ ದಸರಾ ವೈಭವ ಅನ್ನೋದನ್ನ ವಿಸ್ತಾರ ನ್ಯೂಸ್ ಮೂಲಕ ನಾಡಿನ ಜನತೆಗೆ ತೋರಿಸುವಂತಹ ಪ್ರಯತ್ನ. ಸಿದ್ದರಾಮಯ್ಯನವರು ಈಗ ವೇದಿಕೆಯ ಬಳಿ ತೆರಳುತ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನ ದೇವಿಗೆ ಸಲ್ಲಿಸಿ, ಅಂದರೆ ದೇವಸ್ಥಾನಕ್ಕೆ ವಿಶೇಷ ಎಲೆಕ್ಟ್ರಿಕಲ್ ಬಸ್ನಲ್ಲಿ ಆಗಮಿಸಿದ ಸಿದ್ದರಾಮಯ್ಯನವರು ನಂತರ ಅಲ್ಲಿಂದ ಗಣ್ಯರೊಂದಿಗೆ ಕಾಲ್ನಡಿಗೆ ಮುಖಾಂತರವೇ ದೇವಸ್ಥಾನ ಬಳಿ ಹೋದರು. ಅಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಈಗ ಸ್ಟೇಜ್ ಬಳಿ ಹೋಗ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದಾರೆ ಭದ್ರತೆಗಾಗಿ. ಮತ್ತೊಂದು ಕಡೆ ಈ ಚಾಮುಂಡಿ ಬೆಟ್ಟದಲ್ಲಿ ಸ್ಪೆಷಲ್ ಆಗಿ ಸಿದ್ಧತೆ ಮಾಡಿಕೊಂಡಿರುವಂತಹ ಸ್ಟೇಜ್ ಸುಮಾರು 1000ಕ್ಕೂ ಹೆಚ್ಚು ಜನರಿಗೆ ಕುಳಿತುಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸುತ್ತೆ. ಸ್ಟೇಜ್ ಮೇಲೆ ಒಂದು 50 ಜನ ಗಣ್ಯಾತಿ ಗಣ್ಯರು ಆಸೀನರಾಗುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ವೇದಿಕೆಯ ಮೇಲೆ CM ಸಿದ್ದರಾಮಯ್ಯನವರು, ಅವರ ಜೊತೆಗೆ ಸಚಿವರು, ಕೇಂದ್ರ ಸಚಿವರು ಕೂಡ ಭಾಗಿಯಾಗ್ತಾರೆ. ಕುಮಾರಸ್ವಾಮಿ ಅವರು ಇರ್ತಾರೆ.
ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇರ್ತಾರೆ. ಸೊ ಒಂದು ಕಡೆ ರಾಜಕೀಯವೆಲ್ಲವನ್ನೂ ಕೂಡ ಈಗ ಆಗ್ತಾ ಇರೋ ಡೆವಲಪ್ಮೆಂಟನ್ನು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ರಾಜಕೀಯವಾಗಿ ಅದೆಲ್ಲವನ್ನೂ ಕೂಡ ಬದುಕಿಟ್ಟು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಾಡದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಈ ದಸರಾ ಹಬ್ಬವನ್ನು ಕಿಕ್ ಸ್ಟಾರ್ಟ್ ಮಾಡೋ ಮುಖಾಂತರ ಸಾಕ್ಷಿಯಾಗಲಿಕ್ಕಿದ್ದಾರೆ. ಲೈವ್ ವಿಸ್ತಾರ ನ್ಯೂಸ್ನಲ್ಲಿ ದೇವಸ್ಥಾನದಿಂದ ಈಗಷ್ಟೇ ಸಿದ್ದರಾಮಯ್ಯನವರು ಹಾಗೆ ಹಲವು ಸಚಿವರು ಹೊರಗೆ ಬಂದರು. ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಸೀದಾ ಅವರು ವೇದಿಕೆ ಹತ್ತ ತೆರಳುತ್ತಾ ಇದ್ದಾರೆ. ಅವರ ಜೊತೆಗೆ ನಗರದ ಅಧಿಕಾರಿಗಳು, ಪ್ರಮುಖ ಅಧಿಕಾರಿಗಳು, ಜೊತೆಗೆ ಹಲವು ಸಚಿವರು, ನಾಡೋಜ ಹಂಪ ನಾಗರಾಜಯ್ಯ ಅವರ ಜೊತೆಗೆ ಹೋಗ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಅವರನ್ನು ಮುಂದೆ ಕರೆದು ಅವರ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಡ ಹಬ್ಬ ದಸರಾಗೆ ಅದ್ದೂರಿ ಚಾಲನೆ ಸಿಗುತ್ತೆ. ಒಬ್ಬೊಬ್ಬರಾಗಿ ಆಗಮಿಸಿದ್ರು. ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ವೇದಿಕೆ ಬಳಿ ಹೋಗ್ತಾರೆ. ನಂತರ ಆರಂಭದಲ್ಲಿ ಭಾಷಣವನ್ನು ಮಾಡುತ್ತಾ ಎಲ್ಲರೂ ಗಣ್ಯರು ಸ್ಟೇಜ್ ಮೇಲೆ ಆಸೀನರಾಗಿರುವಂಥ ಗಣ್ಯರೆಲ್ಲರೂ ಕೂಡ ವೆಲ್ಕಮ್ ಮಾಡಿಕೊಂಡು ನಂತರ ನಾಡೋಜ ಹಂಪ ನಾಗರಾಜಯ್ಯ ಅವರ ಕೈಯಿಂದ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಈ ದಸರಾ ಹಬ್ಬ ಉದ್ಘಾಟನೆಗೊಳ್ಳುತ್ತೆ ಅಧಿಕೃತವಾಗಿ. ಅಲ್ಲಿಗೆ ಈಗಾಗಲೇ ವಿವಿಧ ಕಲಾತಂಡಗಳು ಕಲಾ ಪ್ರದರ್ಶನವನ್ನು ಮಾಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.